5ನೇ ಅಧ್ಯಾಯದ 15ನೇ ಶ್ಲೋಕ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ಯೇನ ಮುಖ್ಯಂತಿ ಜಂತವಃ. ನ ಆದತ್ತೆ ಕಸ್ಯಚಿತ್ ಪಾಪಂ ನ ಚ ಏವ ಸುಕೃತಂ ವಿಭುಃ ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಃ. ಜಂತವಃ ಜಂತವಃ ಅಂದ್ರೇನು? ಜಾಯಂತೆ ಇತಿ ಜಂತವಃ. ಹುಟ್ಟು ಇರುವಂತ ನಾವೆಲ್ಲರೂ ಜಂತುಗಳು. ಅದಕ್ಕೆ ಒಂದು ಮಾತು, ಜನ್ಮನ ಜಾಯತೆ ಜಂತು ಸಂಸ್ಕಾರೈ ದ್ವಿಜ ಉಚ್ಯತೆ ಅಂತ. ಹುಟ್ಟಿದಾಗೆಲ್ಲರೂ ಕೂಡ ಜಂತುಗಳು, ಒಂದು ಪ್ರಾಣಿ ಅಷ್ಟೇ. ಜಂತು ಜಂತು ಅಂದ್ರೆ ಒಂದು ಪ್ರಾಣಿ. ನಾವೆಲ್ಲ ಒಂದು ಪ್ರಾಣಿಗಳು. ಯಾಕೆ? ಪ್ರಾಣ ಇದ್ದವರು, ನಮ್ಗೆಲ್ಲ ಜನ್ಮ ಇದೆ. ಜನ್ಮ ಇದ್ದದ್ದರಿಂದ ನಾವೆಲ್ಲರೂ ಕೂಡ ಜಂತವಃ. ಈ ಜಂತುಗಳಾಗಿರುವಂತ ನಾವೆಲ್ಲೇನಿದ್ದೇವೆ, ಕಸ್ಯಚಿತ್ ಪಾಪಂ ನ ಆದತ್ತೆ, ನಾನು ಯಾರೋ ಒಬ್ಬರ ಪಾಪವನ್ನ ತೆಗೆದುಕೊಳ್ಳಿಕ್ಕೂ ಸಾಧ್ಯವಿಲ್ಲ. ನಚೈವ ಸುಕೃತಂ, ಅಥವಾ ಯಾರೋ ಒಬ್ಬರ ಪುಣ್ಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಯ್ಯೋ ಪಾಪ, ಅವನು ತುಂಬಾ ಪಾಪ ಇದೆ, ಅವನ ಪಾಪ ಎಲ್ಲ ನಾನು ತೆಗೆದುಕೊಂಡು ಬಿಡ್ತೇನೆ. ನನ್ನ ಮಕ್ಕಳು ತುಂಬಾ ಕೆಟ್ಟ ಕೆಲಸ ಮಾಡ್ತಾರೆ, ಅವರ ಕೆಟ್ಟ ಕೆಲಸ, ಅದರಿಂದ ಬಂದಿರತಕ್ಕಂಥ ಪಾಪ ಎಲ್ಲ ನಾನು ತೆಗೆದುಕೊಂಡು ಬಿಡ್ತೇನೆ. ಯಾರಿಗೂ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಚೈವ ಸುಕೃತಂ ವಿಭುಃ, ಹಾಗೂ ಯಾರ ಪುಣ್ಯವನ್ನು ಕೂಡ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಒಬ್ಬರ ಪಾಪ ಪುಣ್ಯವನ್ನ ನಾವು ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ, ನಮ್ಮಲ್ಲಿ ಇದ್ದಂತ ಪುಣ್ಯ ಪಾಪಗಳನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಮಾಡುವಂತ ಒಳ್ಳೆ ಕೆಲಸ, ಕೆಟ್ಟ ಕೆಲಸ, ಆ ಒಳ್ಳೆ ಕೆಲಸದಿಂದಾಗಿ ಅವನು ಒಳ್ಳೆ ಪುಣ್ಯವನ್ನ ಸಂಪಾದನೆ ಮಾಡ್ತಾನೆ, ಅವನ ಕೆಟ್ಟ ಕೆಲಸದಿಂದಾಗಿ ಕೆಟ್ಟ ಪಾಪವನ್ನು ಸಂಪಾದನೆ ಮಾಡ್ತಾನೆ ಹೊರತು, ನಾವು ಒಂದು ಒಳ್ಳೆ ಕೆಲಸ ಮಾಡದೇನೆ ನಮ್ಗೆ ಪುಣ್ಯ ಬರಬೇಕು, ಅಥವಾ ನಾವು ಕೆಟ್ಟ ಕೆಲಸ ಮಾಡ್ತಾ ಇದ್ರೂ ಕೂಡ ನಮಗೆ ಪಾಪ ಬರಬಾರದು ಅನ್ನುವಂತ ನಮ್ಮ ನಿರೀಕ್ಷೆ ಇದೆಯಲ್ಲ, ಅದು ತಪ್ಪಾದದ್ದು. ನಾವು ಏನೋ ವರ್ಷ ಪೂರ್ತಿ ಕೆಟ್ಟ ಕೆಲಸನೇ ಮಾಡ್ತಾ ಇರ್ತೀವಿ, ಏನೋ ಒಂದು ಸಣ್ಣ ದಾನ ಧರ್ಮ ಮತ್ತವ್ರು ನಮಸ್ಕಾರ ಅಂತ ಮಾಡ್ಬಿಡ್ತೀವಿ, ನಮ್ಮ ಪಾಪ ಎಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗತ್ತೆ ಅನ್ನೋ ಭಾವನೆ ಕೆಲವರಲ್ಲಿ ಇರುತ್ತೆ. ಅದು ತಪ್ಪು. ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಮಾತ್ರಕ್ಕೆ, ಅಥವಾ ಯಾರೊಬ್ಬರಿಗೆ ನಮಸ್ಕಾರ ಮಾಡಿದ್ವಿ, ಯಾರೊಬ್ಬರಿಗೆ ಏನೋ ಒಂದಿಷ್ಟು ದಾನ ಕೊಟ್ವಿ, ಈ ತರ ಎಲ್ಲ ಮಾಡಿದ ಮುಗಿದ್ಲಕ್ಕೆ ನಮ್ಮ ಪಾಪವನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತಲ್ಲ. ನಾವು ಮಾಡದಂತ ಒಳ್ಳೆಯ ಕೆಲಸ ಅದೇನಿದೆ ಅಂದ್ರೆ, ಅದು ದಾನ ಇರಬಹುದು, ಯಜ್ಞ ಇರಬಹುದು, ಪ್ರದಕ್ಷಿಣೆ ನಮಸ್ಕಾರಾದಿಗಳಿರಬಹುದು, ಇದರಿಂದ ಪುಣ್ಯ ಕೆಲಸ. ಈ ಪುಣ್ಯ ಕೆಲಸದಿಂದ ನಮಗೇನು ಬಂತು? ಪುಣ್ಯ ಬಂತು. ನಮಗೆ ಪುಣ್ಯ ಬರ್ಲಿಕ್ಕೆ ಆ ವ್ಯಕ್ತಿ ನಿಮಿತ್ತ ಆದ ಹೊರತು, ನಾನು ನನ್ನಲ್ಲಿ ಇದ್ದಂತ ಹಣವನ್ನು, ವಸ್ತುವನ್ನು ಒಬ್ಬನಿಗೆ ದಾನ ಮಾಡದೆ ಅಂದ ಮಾತ್ರಕ್ಕೆ ನನ್ನ ಪಾಪವನ್ನು ಅವನಿಗೆ ಟ್ರಾನ್ಸ್ಫರ್ ಮಾಡದೆ ಅನ್ನೋ ಅಭಿಪ್ರಾಯವಲ್ಲ. ಅಥವಾ ಅವನಲ್ಲಿ ತುಂಬಿರತಕ್ಕಂಥ ಪುಣ್ಯವನ್ನು ನಾನು ತೆಗೆದುಕೊಂಡೆ ಅಂತನೂ ಅರ್ಥ ಅಲ್ಲ. ನಾನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆ ವ್ಯಕ್ತಿ ನಿಮಿತ್ತ ಆದ, ಆ ವ್ಯಕ್ತಿಯನ್ನ ನಿಮಿತ್ತೀಕರಿಸಿಕೊಂಡು, ಅವನನ್ನ ಮೀಡಿಯಂ, ಮಾಧ್ಯಮವನ್ನಾಗಿ ಬಳಸ್ಕೊಂಡು ನಾನು ಒಳ್ಳೆ ಕೆಲಸ ಮಾಡಿದೆ. ಆ ಮಾಧ್ಯಮವನ್ನಾಗಿ ಬಳಸ್ಕೊಂಡಂತ ವ್ಯಕ್ತಿ ಉತ್ತಮ ಅಧಿಷ್ಠಾನನಾಗಿರಬೇಕು. ಅಂತಹ ವ್ಯಕ್ತಿಯನ್ನು ಬಳಸಿಕೊಂಡು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಹೊರತಾಗಿ, ನಾನು ನನ್ನಲ್ಲಿದ್ದಂತ ಪಾಪವನ್ನ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ, ಅವನ ಪುಣ್ಯವನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ ಅನ್ನುವಂಥದ್ದು ತಪ್ಪು. ಯಾರು ಯಾರ ಪಾಪವನ್ನು, ಯಾರ ಪುಣ್ಯವನ್ನು ಕೂಡ ತೆಗೆದುಕೊಳ್ಳಿಕ್ಕಾಗ್ಲಿ, ಅಥವಾ ನನ್ನಲ್ಲಿದ್ದಂತ ಪುಣ್ಯವನ್ನು ಮತ್ತೊಬ್ಬನಿಗೆ ಕೊಡ್ಲಿಕ್ಕಾಗ್ಲಿ ಕೂಡ ಸಾಧ್ಯವಿಲ್ಲ. ವಿಭುಹು ಅಂದ್ರೆ ಸಮರ್ಥನಾಗಿರ್ತಕ್ಕಂಥ ಜೀವ. ಯಾಕಂದ್ರೆ ಜಡಗಳಿಗೆ ಸ್ವಾತಂತ್ರ್ಯ ಇಲ್ಲ. ಜಡಗಳು ಯಾವುದೇ ಕ್ರಿಯೆಯನ್ನು ಕೂಡ ತಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಚೈತನ್ಯ ಇಲ್ಲ, ಜ್ಞಾನ ಇಲ್ಲ. ಆ ಜಡಗಳಿಗಿಂತಲೂ ಕೂಡ ಸಮರ್ಥನಾಗಿರ್ತಕ್ಕಂಥ ಜೀವ ಅವನು ಸಮರ್ಥ. ಇಷ್ಟರ ಮಟ್ಟಿಗೆ ಸಾಮರ್ಥ್ಯ ಜಡ ವಸ್ತುಗಳಿಗಿಂತಲೂ ಕೂಡ ಸಾಮರ್ಥ್ಯ ವ್ಯಕ್ತಿಗಿದೆ. ಅಂದ ಮಾತ್ರಕ್ಕೆ ಕಸ್ಯಚಿತ್ ಪಾಪಂ ಕಸ್ಯಚಿತ್ ಪುಣ್ಯಂ ಸುಕೃತ ಅಂದ್ರೆ ಒಳ್ಳೆ ಕೆಲಸ, ಪುಣ್ಯ. ಅದೇ ಪುಣ್ಯ ಅಂದ್ರೆ ಪುಣ್ಯದ ಫಲ, ಸುಕೃತ ಒಳ್ಳೆ ಕೆಲಸ. ಒಳ್ಳೆಯ ಕೆಲಸದ ಫಲವನ್ನಾಗ್ಲಿ ಅಥವಾ ಕೆಟ್ಟ ಕೆಲಸದ ಫಲವನ್ನಾಗ್ಲಿ ಒಬ್ಬರದ್ದನ್ನ ಮತ್ತೊಬ್ಬರು ತೆಗೆದುಕೊಳ್ಳಿಕ್ ಸಾಧ್ಯವಿಲ್ಲ. ಆದರೆ ಅಜ್ಞಾನೇನ ಆವೃತಂ ಜ್ಞಾನಂ, ನಮ್ಮೆಲ್ಲರ ಜ್ಞಾನ ಏನಿದೆ, ಅರಿವೇನಿದೆ, ಅದು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ. ಈಗ ಮೋಡ ಮುಚ್ಚಿದ್ರೆ ಸೂರ್ಯ ಕಾಣಿಸೋದಿಲ್ಲ, ಸೂರ್ಯ ಇರ್ತಾನೆ. ಸೂರ್ಯ ಇದ್ದರೂ ಅವನ ದರ್ಶನ ಆಗೋದಿಲ್ಲ. ಸೂರ್ಯ ಇದ್ದರೂ ಅವನ ಪ್ರಖರವಾಗಿರ್ತಕ್ಕಂಥ ಕಿರಣಗಳು ನಮ್ಮ ಮೇಲೆ ಬೀಳೋದಿಲ್ಲ. ಯಾಕೆ ಬೀಳೋದಿಲ್ಲ? ಅಜ್ಞಾನ ಎಂಬ ಒಂದು ಆವರಣ, ಮೋಡ ಎಂಬ ಒಂದು ಆವರಣ, ಮುಚ್ಚುಳ ಇರುತ್ತೆ. ಮೋಡವೆಂಬ ಮುಚ್ಚುಗೆ ಇದ್ದಷ್ಟು ದಿವಸ ಸೂರ್ಯನ ದರ್ಶನ ಆಗೋದಿಲ್ಲ, ಸೂರ್ಯನ ಪ್ರಖರವಾದ ಕಿರಣಗಳು ನಮ್ಮ ಮೇಲೆ ಬೀಳೋದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಒಂದು ಸ್ವರೂಪ, ನಾವು ಭಗವಂತನ ಅಧೀನರು, ನಾವು ಸ್ವತಂತ್ರರಲ್ಲ, ನಾವು ಅಸ್ವತಂತ್ರರು ಎಂಬತಕ್ಕಂಥ ನಮ್ಮ ಸ್ವರೂಪ ಇದೆಯಲ್ಲ, ಅದು ನಮಗೆ ಗೊತ್ತಾಗೋದಿಲ್ಲ. ಗೊತ್ತಾಗದೆ ನಾವೇನ್ಕೊಂಡ್ಬಿಟ್ಟಿರ್ತೀವಿ, ನಾವೇ ಎಲ್ಲ ಮಾಡ್ತಾ ಇದ್ದೇವೆ, ನಾವೇ ದೇವರು,
ಎಂಬುದಾಗೆಲ್ಲ ಅನ್ಕೊಂಡಿರ್ತೀವಿ. ಇದು ತಪ್ಪು. ಎಲ್ಲದಕ್ಕೂ ಕೂಡ ಮುಖ್ಯ ನಿಯಾಮಕನಾಗಿರ್ತಕ್ಕಂಥವನು ಯಾರು? ಭಗವಂತ. ಅವನಿಂದಲೇ ಎಲ್ಲವೂ ಆಗುವಂಥದ್ದು ಹೊರತು ನಮ್ಮಿಂದ ಸ್ವತಂತ್ರವಾಗಿ ಏನು ಕೂಡ ಆಗೋದಿಲ್ಲ. ಮತ್ತು ನಾವು ನಮ್ಮಲ್ಲಿದ್ದಂಥ ಪುಣ್ಯ ಪಾಪಗಳನ್ನು ಮತ್ತೊಬ್ಬರಿಗೆ ಕೊಡೋದಾಗ್ಲಿ ಅಥವಾ ಮತ್ತೊಬ್ಬ ವ್ಯಕ್ತಿಯಲ್ಲಿದ್ದಂಥ ಪುಣ್ಯ ಪಾಪವನ್ನು ನಾವು ತೆಗೆದುಕೊಳ್ಳೋದಾಗ್ಲಿ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಿದ್ದಾನೆ. ಹಾಗಾಗಿ ನಾವು ಒಳ್ಳೆಯದನ್ನ ಮಾಡಿ ಮತ್ತೊಬ್ಬರ ಕೆಟ್ಟದ್ದನ್ನ ಪರಿಹರಿಸ್ತೇವೆ ಅಥವಾ ನಾವು ಕೆಟ್ಟದ್ದನ್ನ ಮಾಡಿ ನಮ್ಮ ಕೆಟ್ಟತನವನ್ನ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಅನ್ನುವಂಥದ್ದು ತಪ್ಪು ಪರಿಕಲ್ಪನೆ ಅನ್ನೋ ಸಂದೇಶವನ್ನ ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ. ಇವು ಜಡವಸ್ತುಗಳಿಗಿಂತಲೂ ಕೂಡ ವಿಶಿಷ್ಟವಾದ ಸಾಮರ್ಥ್ಯವನ್ನು ಹೊಂದಿರುವಂತಹ ಜೀವನು ಕಸ್ಯಚಿತ್ ಯಾರೊಬ್ಬನ ಪಾಪಂ ದುಃಖವನ್ನು, ಪಾಪ ಅಂದ್ರೆ ಪಾಪದ ಫಲ, ದುಃಖವನ್ನು ಅಥವಾ ಕೆಟ್ಟತನವನ್ನು ಪಾಪವನ್ನು ನ ಆದತ್ತೆ ಅವನಿಂದ ತೆಗೆದುಕೊಳ್ಳುವುದಿಲ್ಲ ಅಥವಾ ಅವನ ಪಾಪವನ್ನು ಮತ್ತೊಬ್ಬರಿಗೆ ಹಸ್ತಾಂತರ ಮಾಡುವುದಿಲ್ಲ. ಸುಕೃತಂಚ ಅಷ್ಟು ಮಾತ್ರ ಅಲ್ಲ, ಪುಣ್ಯವನ್ನೂ ಕೂಡ ಸುಖವನ್ನೂ ಕೂಡ ನೈವ ಆದತ್ತೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಜ್ಞಾನಂ ಭಗವಂತನ ಜ್ಞಾನ ಅಂದ್ರೆ ದೇವರ ಜ್ಞಾನ, ದೇವರ ಅಧೀನನಾಗಿರ್ತಕ್ಕಂಥ ಜೀವನ ಜ್ಞಾನ. ಈ ಜ್ಞಾನ ಏನಿದೆ ಅಜ್ಞಾನೇನ ಆವೃತಂ. ಅಜ್ಞಾನ ಅಂದ್ರೆ ತಿಳುವಳಿಕೆ ಇಲ್ಲದೆ ಇರುವಿಕೆ, ಅಜ್ಞಾನದಿಂದಾಗಿ ಆವೃತವಾಗಿರುತ್ತೆ, ಮುಚ್ಚಲ್ಪಟ್ಟಿರುತ್ತದೆ, ಮುಚ್ಚಿ ಹೋಗಿರುತ್ತದೆ. ಅಜ್ಞಾನೇನ ಆವೃತಂ, ಅಜ್ಞಾನೇನ ಆವೃತಂ, ಅಜ್ಞಾನದ ಒಡೆಯ. ನಮಗೆ ಜ್ಞಾನ ಕೊಡುವನು ಭಗವಂತ, ಅಜ್ಞಾನ ಕೊಡುವನು ಭಗವಂತ, ಅಜ್ಞಾನ ಪರಿಹಾರ ಮಾಡುವನು ಭಗವಂತ. ಅಜ್ಞಾನ ಇನ, ಅಜ್ಞಾನ ಪ್ಲಸ್ ಇನ, ಅಜ್ಞಾನ ಇನ ಗುಣಸಂಧಿಯಾಗಿದೆ. ಅಂದ್ರೆ ಅಜ್ಞಾನದ ಇನ ಅಂದ್ರೆ ಸ್ವಾಮಿ ಅಂತ ಅರ್ಥ. ಅಜ್ಞಾನದ ಸ್ವಾಮಿಯಾಗಿರುವಂತ ಜ್ಞಾನ ಕೊಡುವನು, ಅಜ್ಞಾನ ಪರಿಹಾರ ಮಾಡುವನೆಲ್ಲ ದೇವರಲ್ವಾ. ಅಲ್ಲಿಗೆ ಜ್ಞಾನದ ಸ್ವಾಮಿಯು ಅಜ್ಞಾನದ ಸ್ವಾಮಿಯು ಭಗವಂತ ಅಂತ. ಅಜ್ಞಾನದ ಸ್ವಾಮಿಯಾಗಿರತಕ್ಕಂಥ ಭಗವಂತನಿಂದಾಗಿ ತೇನ ಆವೃತಂ, ಈ ನಮ್ಮ ಅರಿವು ಮುಚ್ಚೋಗಿದೆ. ಹಾಗಾಗಿ ಜಂತವಃ ಜಂತವಃ ಆ ಜಂತುಗಳಾಗಿರತಕ್ಕಂಥ ಎಲ್ಲ ಪ್ರತಿಯೊಬ್ಬ ಪ್ರಾಣಿಗಳು ಕೂಡ ಮುಖ್ಯಂತಿ ಭ್ರಮೆಗೆ ಒಳಗಾಗಿರುತ್ತಾರೆ. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ನಾವು ಅಜ್ಞಾನಕ್ಕೆ ಒಳಗಾಗಿರುತ್ತೇವೆ, ಭ್ರಮೆಗೆ ಒಳಗಾಗಿರುತ್ತೇವೆ. ಇನ್ನೊಂದು ಅರ್ಥವು ಕೂಡ ಹೇಳ್ಬೋದು, ವಿಭು. ವಿಭು ಅಂದ್ರೆ ವಿವಿಧ ಶಕ್ತಿ ಸಾಮರ್ಥ್ಯಗಳನ್ನ ಪಡೆದಿರತಕ್ಕಂಥ ಭಗವಂತನು ಕಸ್ಯಚಿತ್ ಯಾವೊಬ್ಬ ವ್ಯಕ್ತಿಯ ಪಾಪಂ ದುಃಖವನ್ನು ಅಥವಾ ತೊಂದರೆಗಳನ್ನು ನೈವ ಆದತ್ತೆ ತಾನು ಅಂಟಿಸಿಕೊಳ್ಳುವುದಿಲ್ಲ. ಅಂದ್ರೆ ಇದು ಮುಖ್ಯವಾದ ಅರ್ಥ. ನಮ್ಮೊಳಗಿದ್ದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲವನ್ನ ಮಾಡುವುದು ಯಾರು? ಭಗವಂತನೇ. ಯಾಕಂದ್ರೆ ಹಿಂದಿನ ಶ್ಲೋಕ ಅದೇ ಹೇಳ್ದಲ್ವಾ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು. ಯಾರಿಗೂ ಕರ್ತೃತ್ವವನ್ನ ಭಗವಂತ ಕೊಡೋದಿಲ್ಲ, ಎಲ್ಲರ ಒಳಗಿದ್ದು ಅವನೇ ಕೆಲಸವನ್ನ ಮಾಡತಕ್ಕಂಥವನು, ಅವನೇ ಎಂದೆಂದಿಗೂ ಕರ್ತೃವಾಗಿರ್ತಾನೆ ಅಂತ. ಈಗ ಭಗವಂತ ಕರ್ತೃ ಅಂದ್ಮೇಲೆ ಒಳ್ಳೆ ಕೆಲಸದ ಪುಣ್ಯವೂ ಅವನಿಗೆ ಬರಬೇಕು, ಕೆಟ್ಟ ಕೆಲಸದ ಪಾಪವು ಅವನಿಗೆ ಬರಬೇಕಲ್ವ ಅಂತ ಸಂದೇಹ ಬರುತ್ತೆ. ಅದಕ್ಕೆ ಭಗವಂತ ಸರ್ವಸಮರ್ಥ. ಅವನು ಕರ್ತೃವಾಗಿ ನಮ್ಮೊಳಗಿದ್ದರೂ ಕೂಡ, ಕರ್ಮ ಪ್ರೇರೇಪಕನಾಗಿ ನಮ್ಮೊಳಗಿದ್ದರೂ ಕೂಡ ಅವನಿಗೆ ಪುಣ್ಯ ಪಾಪಗಳ ಲೇಪ ಇಲ್ಲ. ಯಾಕೆ? ಅವನಂತ ಒಂದು ಸಮರ್ಥ. ವಿಭು, ವಿವಿಧ ಶಕ್ತಿಗಳಿಂದ ವಿವಿಧ ಸಾಮರ್ಥ್ಯದಿಂದ ಯುಕ್ತನಾಗಿರತಕ್ಕಂಥ ಭಗವಂತನು ಕಸ್ಯಚಿತ್ ಯಾರೊಬ್ಬನ ಪಾಪಂ ದುಃಖವನ್ನು ದುರಿತವನ್ನು ನೈವ ಆಗತ್ತೆ ಅಂಟಿಸಿಕೊಳ್ಳುವುದಿಲ್ಲ. ಮತ್ತು ಸುಕೃತಂ ಯಾರೊಬ್ಬ ವ್ಯಕ್ತಿಯ ಪುಣ್ಯವನ್ನು ಅಥವಾ ಸುಖವನ್ನು ನೈವ ಆದತ್ತೆ ಅಂಟಿಸಿಕೊಳ್ಳುವುದಿಲ್ಲ. ಅಜ್ಞಾನೇನ ಅವಿದ್ಯೆಯಿಂದ, ಜ್ಞಾನಂ ದೇವರ ಬಗ್ಗೆ ತಿಳುವಳಿಕೆಯು ಆವೃತ ಮುಚ್ಚಲ್ಪಟ್ಟಿದೆ. ದೇವರಿಗೆ ನಮ್ಮ ಪುಣ್ಯ ಪಾಪಗಳ ಲೇಪ ಇಲ್ಲ. ನಾವು ಮಾಡಿದ ಪುಣ್ಯ ಪಾಪಗಳ ಪುಣ್ಯ ಕೆಲಸದ ಲೇಪ ನಮಗೆ, ಪಾಪ ಕೆಲಸದ ಲೇಪವೂ ಕೂಡ ನಮಗೆ. ಭಗವಂತನಿಗೆ ಪುಣ್ಯ ಪಾಪಗಳ ಲೇಪ ಇಲ್ಲ ಎಂಬ ಅರಿವು ಅಥವಾ ತಿಳುವಳಿಕೆ ಅದು ನಮಗೆ ಬಂದಿಲ್ಲ. ಯಾಕೆ? ಅಜ್ಞಾನ ಎಂಬ ಒಂದು ಮುಚ್ಚೂಳ, ಒಂದು ಪರದೆ ನಮ್ಮನ್ನ ಆವರಿಸಿಬಿಟ್ಟಿದೆ. ಏನ ಜಂತವಃ ಮುಚ್ಚಂತಿ. ಹಾಗಾಗಿ ಜೀವಿಗಳೆಲ್ಲವೂ ಕೂಡ ಅಜ್ಞಾನ ಇರುವುದರಿಂದಾಗಿ, ಅಂದ್ರೆ ಯಾವುದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರೋದಿಲ್ವೋ ಅದ್ರ ಬಗ್ಗೆ ಏನಿರುತ್ತೆ? ಭ್ರಮೆ ಇರುತ್ತೆ ಅಲ್ವಾ. ಯಾವುದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ, ಅದ್ರ ಬಗ್ಗೆ ಭ್ರಾಂತಿ. ಉದಾಹರಣೆಗೆ ಸಮುದ್ರದ ತೀರದಲ್ಲಿ ಒಂದು ಕಪ್ಪೆ ಚಿಪ್ಪು ಬಿದ್ದಿರುತ್ತೆ, ಸೂರ್ಯನ ಬೆಳಕಿಗೆ ರಿಫ್ಲೆಕ್ಟ್ ಆಗಿ ಬೆಳ್ಳಿಯಂತೆ ಕಾಣುತ್ತೆ. ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಸಮುದ್ರದ ತೀರದಲ್ಲಿ ಬೆಳ್ಳಿ ಇಲ್ಲ, ಅಲ್ಲಿ ಕಪ್ಪೆ ಚಿಪ್ಪಿರೋದು ಅಂತ ನಾವು ಹೋಗಿ ವಿಚಾರ ವಿಮರ್ಶೆ ಮಾಡಿ ತಿಳ್ಕೊಂಡಿಲ್ಲ. ಅಲ್ಲಿ ತಿಳ್ಕೊಂಡೇ ಇಲ್ಲ. ಅದರಿಂದಾಗಿ ನಮಗೆ ತಿಳಿಯುವವರೆಗೆ ಏನಾಗಿರುತ್ತೆ, ಅದರ ಸರಿಯಾದ ಜ್ಞಾನ ಬರುವವರೆಗೂ ಕೂಡ ಅದು ಬೆಳ್ಳಿ ಅದು ಬೆಳ್ಳಿ ಅಂತ ಅನ್ಕೊಂಡಿರ್ತೀವಿ. ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಬೆಳ್ಳಿ ಅಲ್ಲ, ಅದು ಕಪ್ಪೆ ಚಿಪ್ಪು ಅಂತ. ಎಲ್ಲಿವರೆಗೆ ನಮಗೆ ಅಜ್ಞಾನ ಇರುತ್ತೋ, ದೇವರ ಬಗ್ಗೆ, ನಮ್ಮ ಬಗ್ಗೆ, ಜಗತ್ತಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದಿಲ್ವೋ ಅಷ್ಟೊತ್ತು ನಮಗೇನಾಗಿರುತ್ತೆ, ನಾವು ಮೋಹಕ್ಕೊಳಗಾಗಿರ್ತೀವಿ. ನಾನೇ ಕರ್ತೃ, ನಾನೇ ಸರ್ವಸಮರ್ಥ, ನನ್ನಿಂದನೇ ಎಲ್ಲ ಆಗ್ತಾ ಇದೆ ಅಂತ ಅನ್ಕೊಂಡಿರ್ತೀವಿ. ಯಾವಾಗ ದೇವರ ಜ್ಞಾನ ಬರುತ್ತೋ, ಭಗವಂತನ ಬಗ್ಗೆ, ಭಗವಂತನ ಸಾಮರ್ಥ್ಯದ ಬಗ್ಗೆ,
ಭಗವಂತನಿಂದ ನಿರ್ಮಾಣವಾಗಿರತಕ್ಕಂಥ ಜಗತ್ತಿನ ಬಗ್ಗೆ, ದೇವರ ಸಾಮರ್ಥ್ಯ, ಜಗತ್ತಿನ ಅಸಾಮರ್ಥ್ಯ ಇವುಗಳ ಬಗ್ಗೆ ಅರಿವು ಬರುತ್ತೋ ಆಗ ಭ್ರಮೆ ಹೋಗುತ್ತೆ. ಅಲ್ಲಿವರೆಗೂ ನಮಗೇನಾಗಿರುತ್ತೆ, ಭ್ರಮೆ ಹಾಗೆ ಇದ್ದೇ ಇರುತ್ತೆ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಃ. ಶ್ರೀಕೃಷ್ಣಾರ್ಪಣಮಸ್ತು.